ಕುತ್ರ ಮಹಿಳೆಯರ ಬಂದೇ ಹೇಳ್ಬೇಕು ಅಂತಿರಲಿಲ್ಲ. ಬಂದು ಸುಮ್ಮನೆ ಹಿಂಗೆ ಕುತ್ಕೊಂಡು ಧ್ಯಾನದಲ್ಲಿದ್ದಾಗ ಅವರಲ್ಲಿ ಕಷ್ಟ ಆಗ್ಬೋದು, ಅವ್ರ ಸುಖ ಆಗ್ಬೋದು, ಅವ್ರು ಏನಕ್ಕೆ ಬಂದಿದ್ದಾರೆ ಅಂತಲೂ ಸಹ ನನಗೆ ಗೊತ್ತಾಗುತ್ತೆ. ನನ್ನ ಕಣ್ಣೀರು ಬಿಟ್ಟು ನನಗೆ ಯಾರೂ ನನ್ನ ಸಮಾಧಾನ ಮಾಡೋದಿಲ್ಲ. ದೇವಸ್ಥಾನ ಕಟ್ಟೋದಕ್ಕಾಗಲಿ, ಇಲ್ಲಿ ಜನ ಬಂದು ಸೇವೆ ಮಾಡೋದಕ್ಕಾಗಲಿ, ನಮಗೆ ಆ ಶಕ್ತಿ ಕೊಟ್ಟಿರೋದು ಆ ತಾಯಿ ಎಲ್ಲಮ್ಮನೆ. ಎಲ್ಲಿ ಕಾಣೆ ಎಲ್ಲಿ ಕಾಣೆ ಎಲ್ಲಮ್ಮನಂತವಳ ಎಲ್ಲಿ ಕಾಣೆ ಎಲ್ಲಿ ಕಾಣೆ. ಪವಾಡಗಳ ಪುಣ್ಯಕ್ಷೇತ್ರವಾದ ಶ್ರೀ ಕ್ಷೇತ್ರ ರೇಣುಕಾ ಯಲ್ಲಮ್ಮ ದೇವಿಯ ಸನ್ನಿಧಾನದಲ್ಲಿ ಉತ್ಸವ ಮೂರ್ತಿಯ ಮುಂದೆ ಭಕ್ತಾದಿಗಳು ತಮ್ಮ ಸಮಸ್ಯೆಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೋತ್ತರಗಳನ್ನು ಕೇಳುವ ಪ್ರತೀತಿಯೂ ಕೂಡ ಇದೆ. ಇದನ್ನು ದೇವಸ್ಥಾನದ ಅರ್ಚಕರಾದ ಶ್ರೀಮತಿ ಲಕ್ಷ್ಮೀ ದೇವಿಯವರು ಇದನ್ನು ನೆರವೇರಿಸಿಕೊಡುತ್ತಾರೆ. ಆಗುತ್ತಂದ್ರೆ ಬಲಗಡೆ ತಿರುಗುವ, ಇಲ್ಲ ಅಂದ್ರೆ ಎಡಗಡೆ ತಿರುಗುವ. ಅರ್ಚಕರಾದ ಲಕ್ಷ್ಮೀ ದೇವಿಯವರು ದೇವರ ಮೂರ್ತಿಯನ್ನು ಸ್ವತಃ ತಾವೇ ತಲೆ ಮೇಲೆ ಹೊತ್ತು ಮೆರವಣಿಗೆಯನ್ನು ಕೂಡ ಮಾಡುತ್ತಾರೆ. ವೀಕ್ಷಕರೇ, ರೇಣುಕಾ ಯಲ್ಲಮ್ಮ ದೇವಿಯ ಒಂದು ದೇವಸ್ಥಾನ ಏನಿದೆ, ಈ ದೇವಸ್ಥಾನಕ್ಕೆ ಮುಖ್ಯವಾದ ಒಂದು ಕಾರಣಕರ್ತರು ಹಾಗೂ ಈ ಒಂದು ದೇವಸ್ಥಾನದ ಪ್ರಧಾನ ಅರ್ಚಕರು ಲಕ್ಷ್ಮೀ ದೇವರನ್ನ ಈ ಒಂದು ವಿಡಿಯೋದಲ್ಲಿ ಮಾತಾಡ್ಸೋಕೆ ವೀಕ್ಷಕರೇ ನಮಸ್ಕಾರ. ಮೊದಲದಾಗಿ ಈ ಒಂದು ರೇಣುಕಾ ಯಲ್ಲಮ್ಮ ದೇವಿಯ ಒಂದು ಪವಾಡದ ಒಂದು ಪುಣ್ಯ ಸ್ಥಳ ನಮ್ಮ ಹೆಸರು ಕೂಡ ಇವತ್ತು ಬಂದಿದೆ. ಸೊ ಈ ಒಂದು ಸಂತೋಷ ಕ್ಷಣ ನೆನೆಸ್ಕೊಂಡಾಗ ಅಥವಾ ದೇವಸ್ಥಾನದ ಒಂದು ಇಷ್ಟೊಂದು ಪಾವಿತ್ರತೆ ಒಂದು ಬೆಳೆಸ್ಕೊಂಡು ನೋಡ್ತಾ ತಮ್ಗೆ ಏನಿಸುತ್ತೆ? ತುಂಬಾ ನನ್ನದಲ್ಲ, ತಾಯಿ ಶಕ್ತಿಯಿಂದ ನಡೆದಿರೋದು. ತಾಯಿ ಆಶೀರ್ವಾದದಿಂದ ನಾನು ಬಂದು ಅವ್ರ ಪ್ರೇರಣೆ ಇರೋದು ಯಾರು ಏನು ಬಂದು ಮಾಡೋಕ್ಕಾಗಲ್ಲ. ಅವ್ರ ಪ್ರೇರಣೆ ಆಗಿರೋದ್ರಿಂದ ನಾವು ಈ ದೇವಸ್ಥಾನ ಕಟ್ಟೋದಕ್ಕಾಗಲಿ, ಇಲ್ಲಿ ಜನ ಬಂದು ಸೇವೆ ಮಾಡೋದಕ್ಕಾಗಲಿ, ನಮಗೆ ಆ ಶಕ್ತಿ ಕೊಟ್ಟಿರೋದು ಆ ತಾಯಿ ಎಲ್ಲಮ್ಮನೆ. ಈ ಕ್ಷೇತ್ರ ಅಭಿವೃದ್ಧಿಗೂ ನಿಂತಿರೋದೆಲ್ಲ ಆ ತಾಯಿಗೆ. ಇದು ತಾಯಿಗೆ ಆಶೀರ್ವಾದದಿಂದ ನಡೀತಾರೆ. ಆಮೇಲೆ ಇನ್ನೊಂದು ವಿಚಾರ ನಿಮ್ಮ ಹತ್ರ ಮಾತಾಡ್ತಾರೆ, ಮುಂಚೆ ಈ ದೇವಸ್ಥಾನ ಯಾವ ಒಂದು ಪರಿಸ್ಥಿತಿಯಲ್ಲಿ ಇತ್ತು ಅನ್ನೋದೊಂದು ಮಾತಾಡೋದಾದ್ರೆ ನೀವು. ನಮ್ಮ ಅತ್ತೆಗೆ ಹುಷಾರಿರ್ಲಿಲ್ಲ, ಹಾಗಾಗಿ ಎಲ್ಲ ಒಂದು ದೇವಸ್ಥಾನದಲ್ಲಿ ಇರುವಂತೆ ಎಲ್ಲಮ್ಮನ ದೇವಸ್ಥಾನ ಮತ್ತೆ ಮುನೇಶ್ವರನ ದೇವಸ್ಥಾನ ಮಾಡೋದ್ರಿಂದ ತುಂಬಾ ಒಳ್ಳೇದಾಗುತ್ತೆ ಅಂತ. ನಮ್ಮ ಅತ್ತೆ ಹೆಸರು ಬಂದು ತಿಮ್ಮಕ್ಕ ಅಂತ, ನಮ್ಮ ಮಾವನ ಹೆಸರು ಬಂದು ವೆಂಕಟೇಶ್ ಅಂತ. ಹಂಗಾಗಿ ಅವ್ರಿಗೇನೋ ಹುಷಾರಿದ್ದಕ್ಕೆ ಎಲ್ಲಮ್ಮನ ದೇವಸ್ಥಾನ ನಿಲ್ಲಿಸ್ಬೇಕು ಅಂದಾಗ ಎಲ್ಲಮ್ಮನ ದೇವಸ್ಥಾನ ಚಿಕ್ಕದಾಗಿ ಪುಟ್ಟದಾಗಿ ಎಲ್ಲಮ್ಮನ ದೇವಸ್ಥಾನ ಕಟ್ಟಿದ್ರು. ಅವಾಗ ಅವರು ಪೂಜೆ ಮಾಡ್ಕೊತಿದ್ರು, ಸೇವೆ ಮಾಡ್ತಿದ್ರು. ಹಂಗಾಗಿ ಇದು ಮಾಡ್ತಾಯಿದ್ರು. ಮಧ್ಯದಲ್ಲಿ ನಾವು ಮದುವೆ ಆಗಿ ಇಲ್ಲಿಗೆ ಬಂದ್ವಿ. ಮದುವೆ ಆಗಿ ಬಂದಮೇಲೆ ಒಂದು ನಮ್ಮ ಮನೆ ದೇವರಲ್ಲ ಎಲ್ಲಮ್ಮ, ನಮ್ಮ ಮನೆ ದೇವರಲ್ಲ, ನಮ್ಮ ಮನೆ ದೇವರು ಬಂದು ವೆಂಕಟೇಶ್ವರ ಸ್ವಾಮಿ. ಆಮೇಲೆ ಕಾಣಿಸ್ಕೊಂಡು ಈ ನಮಗೆ ದೇವಸ್ಥಾನ ಕಟ್ಟಿ ನಮ್ಗೆ ಒಳ್ಳೇದಾಗುತ್ತೆ ಅಂತ ಅವರು ಹೇಳಿದಾಗ ಸರಿ ಆಯಿತು ನಾವು ಬರ್ತೀವಮ್ಮ ಅಂತಂದಾಗ, ನಿಮಗೆ ನಾನು ಬಂದರೆ ಫಸ್ಟ್ ಸರಿ ಬಂದಾಗ ಕಷ್ಟ ಬರುತ್ತೆ, ಇಲ್ಲ ನೀವು ಕಷ್ಟ ಬೇಕು ಅಂದರೆ 7 ವರ್ಷ ಇರುತ್ತೆ, ಸುಖ ಬೇಕು ಅಂದ್ರೆ 7 ವರ್ಷ ಇರುತ್ತೆ, ನೀವು ಯಾವ್ದನ್ನ ಆಯ್ಕೆ ಮಾಡ್ಕೋಬೋದು ಅಂತಂದಾಗ ನಮಗೆ ಕಷ್ಟನೇ ಆಗಲಿ ಕೊಡಮ್ಮ ಅಂತ ಹೇಳಿ ನಾವು ಕೇಳ್ಕೊಂಡು 7 ವರ್ಷ ನಾವು ಬರಬಾರ್ದು ಕಷ್ಟ, ಮತ್ತೆ ನಿಷ್ಠುರ, ಅವಮಾನ ಎಲ್ಲನೂ ಅನುಭವಿಸಿದ್ವಿ. ಆದಮೇಲೆ ನಮಗೆ ಕಾಲಕ್ರಮೇಣ ಎಲ್ಲ ಒಳ್ಳೆಯದಾಗಿ ಎಲ್ಲ ಅನುಕೂಲ ಆಗಿ ಎಲ್ಲ ಬಂತು. 9ನೇ ವರ್ಷದಲ್ಲಿ ದೇವಸ್ಥಾನ ಆಗುತ್ತೆ ಅಂತ ನಿರ್ಧಾರವಾಗಿರೋದು. ಇದರ ಮೂಲ ಪ್ರತಿಷ್ಠಾಪನೆ ಚಿಕ್ಕದಾಗಿ ಮಾಡಿದ್ದೆ. ನಮ್ಮ ಹತ್ರ ಪರಿಸ್ಥಿತಿ ಇರಲಿಲ್ಲ, ದೇವಸ್ಥಾನ ಮಾಡೋಂಥ ಪರಿಸ್ಥಿತಿ ಇರಲಿಲ್ಲ.
ಚಿಕ್ಕದಲ್ಲಿ ಒಂಥರ ದೇವಸ್ಥಾನ ಕಟ್ಟಿ ಆಯಮ್ಮನ ಪ್ರತಿಷ್ಠಾಪನೆ ಮಾಡಿದ್ವಿ. ಪ್ರತಿಷ್ಠಾಪನೆ ಮಾಡಿ ತಾಯಿನ ಪೂಜಿಸ್ಕೊತಾ ಇದ್ವಿ. ಬೆಂಗಳೂರಿಂದ ಒಬ್ರು ಮಹೇಶ್ ಅಂತ ಒಬ್ರು ಬಂದರು. ಅವರು ಬಂದು ಈ ದೇವಸ್ಥಾನನ ಅಭಿವೃದ್ಧಿಗೆ ಅಂತೇಳಿ ಬಂದರು. ಒಂದು ಹೋಮ ಮಾಡಿಸ್ಬೇಕು ಅಂತ ಈ ದೇವಸ್ಥಾನದಲ್ಲಿ ಬಂದರು. ಬಂದವರು ದೇವಸ್ಥಾನನ ಕಟ್ಟಬೇಕು ಅಂತೇಳಿ ಒಂದು ಚಿಕ್ಕದಾಗಿ 9ಕ್ಕೆ 9 ದೇವಸ್ಥಾನ ಕಟ್ಟಿ ಮುಂದೆ ಶೀಟೆಲ್ಲ ಹಾಕಿಸಿ ಅವರು ಪ್ರತಿ ಸೇವೆನೂ ಮುಂದೆ ನಿಂತು ಮಾಡ್ತಿದ್ರು. ಮಹೇಶ್ ಅಣ್ಣನಿಂದ ಇವರು ಇನ್ನಣ್ಣ ಅನ್ನೋರು ಬಂದಿದ್ರು. ಹಾಗಾಗಿ ಅವರು ಒಬ್ಬರಿಂದ ಒಬ್ಬರು ಬಂದರು, ಒಬ್ಬರಿಂದ ಒಬ್ಬರು ಸೇವೆ ಮಾಡ್ಕೊಂಡ್ಬಂದರು. ಹೀಗಾಗಿ ಇಲ್ಲಿ ಅಭಿವೃದ್ಧಿ ಆಯಿತು. ಮತ್ತು ನನ್ನ ಮೇಲೆ ನಂಬಿಕೆ ಅನ್ನೋದು ಏನಾಯ್ತು ಅಂದರೆ, ನಂಗೆ ಆಗಾಗ ಕನ್ಸಲ್ಲಿ ಬಂದು ಹೇಳೋರು, ಏನೇ ಆಗಲಿ ನಡೆಯೋದಾಗಲಿ ಮುಂದೆ ಆಗೋದಾಗಲಿ ಹೇಳೋದು ಎಲ್ಲ ಮಾಡೋದು. ಮತ್ತು ಧ್ಯಾನ ಮಾಡ್ಕೊಂಡು ಕೂತ್ಕೊಂಡ್ರೆ ತಾಯಿ ನಡೆಯೋದೆಲ್ಲ ನನಗೆ ಚರಿತ್ರೆ ತಿಳಿಸ್ಕೊಡೋದು ಎಲ್ಲ ಮಾಡ್ತಿದ್ರು. ಮೈ ಮೇಲೆ ಬಂದೇ ಹೇಳಬೇಕು ಅಂತಿರಲಿಲ್ಲ. ಬಂದು ಸುಮ್ಮನೆ ಹಿಂಗೆ ಕೂತ್ಕೊಂಡು ಧ್ಯಾನದಲ್ಲಿದ್ದಾಗ ಅವರಲ್ಲಿ ಕಷ್ಟ ಆಗ್ಬೋದು, ಅವ್ರ ಸುಖ ಆಗ್ಬೋದು, ಅವ್ರು ಏನಕ್ಕೆ ಬಂದಿದ್ದಾರೆ ಅಂತಲೂ ಸಹ ನನಗೆ ಗೊತ್ತಾಗುತ್ತೆ, ತಿಳಿಸ್ಕೊಡ್ತೀನಿ ನಾನು. ಆ ಥರ ಶಕ್ತಿ, ಆ ಥರ ವ್ಯಕ್ತಿತ್ವ ಕೊಟ್ಟಿದ್ದಾರೆ. ಆದರೆ ಆ ತಾಯಿ ಸೇವೆಯಲ್ಲೇ ಇರಬೇಕು, ಆ ತಾಯಿ ಧ್ಯಾನದಲ್ಲೇ ಇರಬೇಕು. ಧ್ಯಾನದಲ್ಲೇ ಎಲ್ಲ ಸಿಗುತ್ತೆ ಅನ್ನೋದು ನಮ್ಮ ಮನಸ್ಸಿದೆ. ಮತ್ತು ಸಂಸಾರದಲ್ಲಿದ್ದು ನಾವು ಈ ಸೇವೆ ಮಾಡ್ತಾ ಇದ್ದೀವಿ ಅಂದರೆ ಆ ತಾಯಿ ಆಶೀರ್ವಾದದಿಂದ ನಾವು ಸಂಸಾರದಲ್ಲಿದ್ದು ತಾಯಿ ಸೇವೆ ಮಾಡಬೇಕು ಅನ್ನೋ ಪ್ರೇರಣೆ ಆಗುತ್ತೆ, ಮಾಡ್ತಾ ಇದ್ವಿ. ಮುಂದೊಂದು ದಿನ ಈ ತಾಯಿನ ಎತ್ಕೊಂಡು ಊರೂರು ಪ್ರದರ್ಶನ ಮಾಡಬೇಕು ಅಂತ ಹೇಳಿದ್ರೆ ಈಗಾಗಲೇ ಎಲ್ಲ ಕಡೆ ಹೋಗ್ತಾ ಇದ್ದೀನಿ. ತಲೆ ಮೇಲೆ ಹೊತ್ಕೊಂಡು ಅವ್ರ ಮನೆಗೆ ಹೋಗಿ ಅವ್ರ ಕಷ್ಟ ಸುಖಗಳೆಲ್ಲ ಪಾಲ್ಗೊಂಡು ಅವ್ರಿಗೆ ಒಳ್ಳೇದು ಕೆಟ್ಟದ್ದು ಎಲ್ಲ ಮನೇಲೇ ಹೇಳಿ ಬರೋದು ಎಲ್ಲ ಆಗ್ತಿದೆ. ಅವ್ರಿಗೆ ಒಳ್ಳೇದೇ ಆಗ್ತಿದೆ, ಏನು ಹೇಳಿದ್ರೆ ಅದು ನಡೀತಾ ಇದೆ. ಹಂಗಾಗಿ ಎಲ್ಲಮ್ಮನ ಆಶೀರ್ವಾದ ತುಂಬ ಇದೆ. ಎಲ್ಲಮ್ಮನ ಜೊತೆಲಿ ಮಾರಮ್ಮ, ಕಾಳಮ್ಮ ಮತ್ತು ದುರ್ಗಮ್ಮ ಇವರು 3 ಜನನು ಇಲ್ಲಿ ಶಕ್ತಿಯಾಗಿ ಬಂದರು. ಇಲ್ಲಿ ನನಗೆ ತುಂಬ ನನ್ನ ಮನಸ್ಸಿಗೇನಕ್ಕಿಂತ ನನ್ನ ಗಂಡನಿಗೆ ಮತ್ತು ನನ್ನ ಸಂಸಾರಕ್ಕೆ ಕುಂದು ಬಂದಿತ್ತು. ಯಾವ ಥರ ಅಂದರೆ, ಈ ಊರಲ್ಲೇ ಇರಕೂಡ್ದು ಅನ್ನೋದು ತೊಂದರೆ, ಜನ ರಾಜಕೀಯ ವ್ಯಕ್ತಿಗಳಿಂದ ಮತ್ತು ಜಮೀನು ಕಿತ್ಕೋಬೇಕು ಅನ್ನೋದು ಒಂದು ಉದ್ದೇಶದಿಂದ ಜಾಸ್ತಿ ಜನ ಪಣ ತೊಟ್ಟು ನಮಗೆ ಹಿಂಸೆ ಕೊಡೋಕ್ಕೆ, ಈ ಊರೇ ಬಿಡಿಸ್ಬೇಕು ಅನ್ನೋ ಪಣ ಕೆಟ್ಟ ಜನಗಳು ಸ್ವಲ್ಪ ನಮಗೆ ಕೆಲಸ ಕೊಟ್ಟಿದ್ರು. ಹಾಗಾಗಿ ನಾವು ಆ ತಾಯಿನ ಬಿಟ್ಟು ಬೇರೆ ಯಾರು ನಮಗಿಲ್ಲ. ಆ ತಾಯಿ ಸೇವೆ ಮಾಡಿಕೊಂಡು, ಆ ತಾಯಿ ಧ್ಯಾನ ಮಾಡಿಕೊಂಡು, ಆ ತಾಯಿ ಆರಾಧಿಸ್ಕೊಂಡು ತಾಯಿ ಸೇವೆ ಮಾಡ್ಕೊಂಡು ಬಂದ್ವಿ. ನನ್ನ ಗಂಡಂಗೆ ಏನು ಮಾಡ್ತಾರೋ, ಯಾರೇನು ನನ್ನ ಗಂಡನ ಏನು ಸಾಯಿಸ್ತಾರೋ, ಈ ಥರ ಎಲ್ಲ ಮಾಡ್ತಾರೋ ಅಂತ ಬೈಕಾಗಿ ತಾಯಿನ ಬೇಡದೆ, ತಾಯಿನ ಅರ್ಶಿನ ಕುಂಕುಮಕ್ಕೋಸ್ಕರ ನಾನು ಅಮ್ಮನ ಹತ್ರ ಮಳ್ಳಿಗೆ ಅಂತ ಹೋದೆ. ನವಶಕ್ತಿ ಯಾತ್ರೆ ಮಾಡಿದೆ, ನವದುರ್ಗರನ್ನ ಕರೆದೆ. ನನ್ನ ಕಷ್ಟ ಹಿಂಗಿದೆಯಮ್ಮ, ನಾನು ನೋವಿದೆ. ಅವರೇ ಹೋದ್ಮೇಲೆ ನಾನು ಬದುಕಿದ್ದು ಇದಿಲ್ಲ, ನೀನು ಕಷ್ಟ ಕೊಡ್ತೀನಿ ಅಂತ ಹೇಳಿದೆ. ಜೀವಕ್ಕೆ ತೊಂದರೆ ಆಗೋ ಥರ ನೀನು ಕೊಡ್ತೀಯ ಅಂತ ನನಗೆ ಗೊತ್ತಿರಲಿಲ್ಲ. ನೀನೇ ಬಂದು ಇದಕ್ಕೆ ಪರಿಹಾರನೂ ನೀನೇ ಮಾಡಿಕೊಡ್ಬೇಕು, ಇದಕ್ಕೆ ಏನೈತೆ ಇದು ಬಂದು ನೀನೇ ಬಂದು ಎದ್ದು ನೀನೇ ಮಾತಾಡಬೇಕಮ್ಮ. ನೀವು ಬರಲಿಲ್ಲ ಅಂದರೆ ನಾವು ಜೀವನೇ ಇಲ್ಲ, ನಾವು ಜೀವನವೂ ಇಲ್ಲ ನಮ್ಮದು. ನಾವು ಇಷ್ಟು ಜನನೂ 4 ಜನನೂ ನಾವು ಏನೋ ಒಂದು ತೊಂದರೆ ಆಗಬೇಕು ಅನ್ನೋಂಗಿದ್ರೆ ನೀನು ಬರಲಿಲ್ಲ ಅಂದ್ರೆ ನಾವು ತೊಂದರೆ ಆಗ್ತೀವಿ ಅಂತೇಳಿ ತಾಯಿನ ಕರೆದೆ. ಈ ಶಕ್ತಿ ಅಮ್ಮ ಇದೀನಿ ಅದನ್ನ ಪ್ರೂವ್ ಮಾಡೋದಕ್ಕೆ ಅಂತ ಬಂದು ಹಂತವಾಗಿ ಎಲ್ಲನೂ ನಮ್ಮ ಕಷ್ಟ ಇರೋದನ್ನೆಲ್ಲ ಪರಿಹಾರ ಮಾಡ್ತಾ ಬಂದು 7 ವರ್ಷ ಏನು ಕಷ್ಟ ಪಡಬೇಕು ಅಂದಿತ್ತು, ಆ ಕಷ್ಟ ಎಲ್ಲ ಅನಿಸ್ತು. ಇನ್ನು ಅನ್ನಕ್ಕೂ ಕೂಡ ಬಂದ ಆಯಿತು, ನೋವು ಪಟ್ಟೆ, ಮಕ್ಕಳಿಗೆಲ್ಲ ತೊಂದರೆಗಳಾಗ್ತಾ ಇತ್ತು. ಎಲ್ಲನೂ ಆಯಮ್ಮನೆ ಇದ್ದು ಕಾಪಾಡ್ಕೊಂಡು ಬಂದು ಪ್ರತಿಯೊಂದಕ್ಕೂ ನಾನು ತಾಯಿ ಹತ್ರ ಬೇಡಿದೊಂದೇ, ನನ್ನ ಅರ್ಶಿನ ಕುಂಕುಮ ಕೊಟ್ಟು ನನ್ನ ಮನೆನ ಕಾಪಾಡಬೇಕು ತಾಯಿ ಅಂತ ಕೇಳಿದ್ದು. ನನ್ನ ಕಣ್ಣೀರು ಬಿಟ್ಟು ನನಗೆ ಯಾರೂ ನನ್ನ ಸಮಾಧಾನ ಮಾಡೋದಿಲ್ಲ. ನನ್ನ ಕಣ್ಣೀರೇ ನನ್ನ ಬೆನ್ನಿಂದೆ ಇತ್ತು, ನನ್ನ ಕಷ್ಟನೇ ನನ್ನ ಬೆನ್ನಿಂದೆ ಇತ್ತು. ನನಗೆ ನನ್ನವರು ಯಾರು ಸಹಾಯ ಮಾಡೋದು ಯಾರು ಇರಲಿಲ್ಲ. ನನ್ನ ಮನೆಯಲ್ಲಿ ನನ್ನ ಭಕ್ತಾದಿಗಳು ಯಾರು ನನ್ನ ಮನೆ ಒಳಗಡೆ ಭಕ್ತಿಯಾಗಿ ಬಂದು ನಿನ್ ಕಷ್ಟ ಏನು, ನಿನ್ ನೋವು ಅಂತ ಏನು ಅಂತ ಕೇಳಿದವರು ಕೆಲವರು ನನ್ನ ಕಷ್ಟನ ಹಂಚ್ಕೊಂಡಿದ್ದಾರೆ, ನನ್ನ ನೋವು ಹಂಚ್ಕೊಂಡಿದ್ದಾರೆ. ಈಗೂ ಅಷ್ಟೇ, ಇದ್ರು ಅವ್ರ ಜೊತೆಲೆ, ಸತ್ರು ಅವ್ರ ಜೊತೆಲೆ. ತಾಯಿ ನನ್ನ ಬಂಧು ಬಳಗ ಅಂತ ಕೊಟ್ಟಿರೋದು ನನ್ನ ಭಕ್ತಾದಿಗಳಿಂದಲೇ. ಗೆಂಟ್ಕನಹಳ್ಳಿ ನಮ್ಮೂರು. ನನ್ನ ಹೆಸರು ಪಾರ್ವತಮ್ಮ ಅಂತ. ನನ್ನ ಮಗನಿಗೆ ಮದ್ವೆ ಎಲ್ಲೆಲ್ಲೋ ಬೇರೆ ಕಡೆ ಎಲ್ಲ ನೋಡಿದ್ವಿ, ಎಲ್ಲೂ ಸೆಟ್ ಆಗ್ಲಿಲ್ಲ. ಇಲ್ಲಿಗೆ ಹೋಗ್ರಿ ಅಂತ ಯಲ್ಲಮ್ಮ ದೇವಸ್ಥಾನಕ್ಕೆ ಹೋಗ್ರಿ ಅಂತ ಹೇಳಿದ್ರು. ಅದಕ್ಕೆ ಬಂದ್ವಿ. ಇಲ್ಲಿ ಕೇಳಿದಕ್ಕ ಇಂಥತ್ತಾಗೆ ಆತೈತೆ ಅಂತ ಹೇಳಿದ್ರು, ಈ ಕಡೆನೆ ಆತೈತೆ ಅಂತ ಹೇಳಿದ್ರು. ಆಮೇಲೆ ಅದೇ ಕಡೆನೆ ಸೆಟ್ ಆಯ್ತು. ಅದೇ ಕಡೆ ಸೆಟ್ ಆಗಿ ನಾವು 10 ಜನಕ್ಕೆ ಊಟ ಹಾಕ್ತಿವಿ ಅಂತ ಮಕ್ಕೊಂಡು ಅರ್ಕೆ ಮಾಡ್ಕೊಂಡಿದ್ವಿ. 10 ಜನಕ್ಕೆ ಊಟ ಹಾಕಿ ನಮ್ಮ ಅರ್ಕೆ ನಾವು ತೀರಿಸಿದ್ವಿ. ನಾನಿವತ್ತು ಈ ಕ್ಷೇತ್ರದಲ್ಲಿ ಬಹಳ ಪವಾಡ ಅನ್ನೋದ್ರನ್ನೇ ನಾನು ಕೇಳುಪಟ್ಟಿದ್ದೀನಿ, ಕಣ್ಣಾರೆ ನಾನು ನೋಡು ಇದ್ದೀನಿ. ಇವತ್ತು ಹೇಳಬೇಕು ಅಂದರೆ, ನಾನು ದೇವಿಯವರಿನ್ನ ರೆಡಿ ಆಗಿರಲಿಲ್ಲ ದೇವಸ್ಥಾನ, ಆಗ್ಲಿಂದನೂ ಇಲ್ಲಿ ಬರ್ತಾ ಇದ್ವಿ. ಬಂದು ಆ ತಾಯಿಯ ಅನುಗ್ರಹದಿಂದ ಇವತ್ತು ಹೇಳ್ಬೇಕು ಅಂದರೆ ಒಂದು ರೀತಿ ಪವಾಡ ಅನ್ನೋದಕ್ಕೂ ಇಂತ ಚಿತ್ರವಾಗಿ ನಾವು ನಮ್ಮ ಮಗನ ಫಾರಿನ್ ಕಳಿಸ್ಬೇಕು ಅಂತ ಇದ್ವಿ. ನನಗೆ ಯಾವ್ಯಾವ ಬರ್ಬೇಕಾಗಿರೋ ದುಡ್ಡುಗಳೆಲ್ಲ ಸೆಟ್ ಆಗಿ ಇವತ್ತು ನನ್ನ ಮಗ ಫಾರಿನಲ್ಲಿ ಓದ್ತಾ ಇದ್ದಾನೆ ಅಂದ್ರೆ ಆ ತಾಯಿಯ
ನಿಜವಾಗೂ ಆ ತಾಯಿ ನಾವು ಚಿರರುಡಿಯಾಗಿ ಸ್ಮರಿಸ್ಬೇಕು. ಇದು ಒಂದು ವಿಚಿತ್ರವಾದ ಘಟನೆ. ಯಾಕೆಂದ್ರೆ ನನಗೆ ಹೋಗಿರೋ ದುಡ್ಡು ಹೋಯ್ತಪ್ಪ ಅನ್ನೋ ದುಡ್ಡು, ನನಗೆ ಅಷ್ಟು ದುಡ್ಡು ಇವತ್ತು ನನಗೆ ಉಟ್ವಳ್ಳೆ ಆಯ್ತು. ಇವತ್ತು ನಾವು ಕ್ಷೇತ್ರಕ್ಕೆ ನಮ್ಮ ಕುಟುಂಬ ಸಮೇತ ಬರ್ತೀವಿ, ಆ ತಾಯಿ ಸೇವೆ ಮಾಡ್ತೀವಿ. ಆ ತಾಯಿ ಸೇವೆ ಮಾಡಕ್ ಅನುಗ್ರಹ ಕೊಟ್ಟಿದ್ದಾರೆ. ತಿರ್ಗಾ ಇಲ್ಲಿರುವಂತ ಅರ್ಚಕರು ಬಹಳ ಎಲ್ಲಾರ್ಗು ಸ್ಪಂದಿಸ್ತಾರೆ. ಯಾವುದೇ ದುಡ್ಡಿನ ಅಮಿಷ ಪಡೆದೆ ಇವತ್ತು ಅವ್ರ ಕ್ಷೇತ್ರ ನಮ್ಮ ಕ್ಷೇತ್ರ ಅಂತ ಹೇಳಿ ಬಂದಂತ ಭಕ್ತಾದಿಗಳಿಗೆ ಪ್ರೀತಿ ವಿಶ್ವಾಸವಾಗಿ ಮಾತಾಡಿಸಿ ಇವತ್ತು ಪ್ರಸಾದ ವಿನಿಯೋಗ ಸಹ ಮಾಡಿ. ಯಾಕೆಂದ್ರೆ ಇವತ್ತು 10 ಜನ ಊಟ ಹಾಕ್ಬೇಕು ಅಂದ್ರೆ ಬಹಳ ಕಷ್ಟ ಇದೆ. ಯಾಕೆಂದ್ರೆ ಇವತ್ತು ಒಂದು ಕುಟುಂಬ ನೋಡೋದೇ ಬಹಳ ಗಾಸಿ ಅಂತದ್ದು. ಇವತ್ತು ಈ ಕ್ಷೇತ್ರಕ್ಕೆ ಬಂದಂತ ಎಲ್ಲಾ ಭಕ್ತಾದಿಗಳಿಗೂ ಪ್ರಸಾದ ವಿತರಣೆ ಮಾಡಿ ಹಾಗೂ ಬಂದಂತವ್ರಿಗೆಲ್ಲ ಪ್ರೀತಿ ವಿಶ್ವಾಸ ಗಳಿಸಿ ಬಂದಂತ ಕಷ್ಟ ಇದ್ರಂತವ್ರು ಸಹ ಆ ತಾಯಿ ಇವತ್ತೆಲ್ಲ ಒಳ್ಳೇದ್ ಮಾಡ್ಕೊಟ್ಟಿದ್ದಾಳೆ. ಅದರಿಂದ ಇವತ್ತು ಹೇಳ್ಬೇಕು ಅಂದ್ರೆ ಈ ಕ್ಷೇತ್ರ ದೊಡ್ಡ ಪುಣ್ಯಕ್ಷೇತ್ರ ಆಗುತ್ತೆ ಮುಂದಕ್ಕೆ. ನಮಸ್ತೆ ಸರ್, ನಮ್ದು ಅಮ್ಮಾಮು. ಮನೆಯಲ್ಲಿ ತುಂಬಾ ಕಷ್ಟ, ಯಾವಾಗ್ಲೂ ಮನಸ್ತಾಪಗಳು, ಜಗಳ, ಆರೋಗ್ಯ ಎಲ್ಲ ಸಮಸ್ಯೆನೇ ಇತ್ತು ಸರ್. ಇಲ್ಲಿಗೆ ಬಂದ್ಮೇಲೆ ತಾಯಿ ನಮ್ಗೆ ಎಲ್ಲದರಲ್ಲೂ ಅನುಕೂಲ ಮಾಡಿಕೊಟ್ಟು, ನನ್ನ ಮಗಳಿಗೂ ಹುಷಾರಿರ್ಲಿಲ್ಲ. ಇಲ್ಲಿಗೆ ಬಂದ್ಮೇಲೆ ತಾಯಿ ನಾನಿದ್ದೀನಿ ಅಂತ ನನಗೆ ಭರವಸೆ ಕೊಟ್ಲು. ಈಗೂ ಅಷ್ಟೇ ಸರ್, ನಾನು ಬೆಳಿಗ್ಗೆ ಸಾಯಂಕಾಲ ಕಣ್ಣೀರು ಹಾಕಿದ್ರೆ, ನಾನು ಬೆಳಿಗ್ಗೆ ಹಾಕಿದ್ರೆ ಸಾಯಂಕಾಲ ನನ್ನ ಸಮಸ್ಯೆ ಏನಿದ್ರು ಆ ಅಮ್ಮ ಪರಿಹಾರ ಮಾಡ್ತಾಳೆ ಸರ್. ಅಷ್ಟು ನಂಬಿದೀವಿ ಸರ್ ತಾಯಿ. ನಾವು ಇರೋವರೆಗೂ ಆ ಅಮ್ಮನ್ನ ನಮ್ಮನ್ನ ಕೈ ಬಿಡಲ್ಲ ಸರ್. ನಮ್ಮ ಅಣ್ಣಂಗಾಗ್ಬೋದು, ನಮ್ಮ ಇಡೀ ಫ್ಯಾಮಿಲಿಯಲ್ಲೇ ತುಂಬ ಸಮಸ್ಯೆ ಬಗೆಹರಿಸಿದ್ದಾಳೆ ಸರ್ ತಾಯಿ. ನನ್ನ ಹೆಸರು ಮಮತಾ, ನಮ್ಮದು ಅಮಾಮು. ನನ್ನ ಮಗಂದು ಸಮಸ್ಯೆ ಜಾಸ್ತಿ ಆಗಿತ್ತು. ಮಗನಿಗೆ ಊಟನೂ ಸೇರ್ತಾ ಇರಲಿಲ್ಲ, ನೀರು ಸಹ ಸೇರ್ತಾ ಇರಲಿಲ್ಲ. ಏನು ತಿಂದ್ರು ವಾಮಿಟ್ ಆಗ್ತಾ ಇತ್ತು. ಅಲ್ಲಿ ದೊಡ್ಡಬಳ್ಳಾಪುರದಲ್ಲಿ 1 ವಾರ ಅಡ್ಮಿಟ್ ಮಾಡಿದ್ವಿ, ಬೆಂಗಳೂರಲ್ಲಿ ಅಡ್ಮಿಟ್ ಮಾಡಿದ್ವಿ. ಎಲ್ಲೇ ಏನೇ ಮಾಡಿದ್ರು ಇಡೀ ಬಾಡಿನೇ ಸ್ಕ್ಯಾನರ್ ಮಾಡಿದ್ವಿ. ಎಲ್ಲ ನಾರ್ಮಲ್ ಅಂತಾನೆ ಬಂತು. ಆಮೇಲೆ ನಮ್ಮ ಭಾವನವರು ಎಲ್ಲಾರು ಹೇಳಿದ್ರು, ನಂಗೆ ದೇವ್ರ ಮೇಲೆ ನಂಬಿಕೆ ಭಕ್ತಿ ಏನೋ ಇರ್ಲಿಲ್ಲ. ಕ್ಷೇತ್ರಕ್ಕೆ ಬಂದ್ಮೇಲೆ ನಿಮ್ ನಂಬಿಕೆ ಆಯ್ತು? ನಂಬಿಕೆ ಆಯ್ತು. ಅವರೆಲ್ಲ ಇಲ್ಲ ದೇವಸ್ಥಾನಕ್ಕೆ ಹೋಗೋಣ, ಇಲ್ಲ ದೇವ್ರ ಇದ್ದಿದ್ರೆ ಇಷ್ಟು ಕಷ್ಟ ಏನ್ ಕೊಡ್ತಾ ಇದ್ರು, ದೇವ್ರಿಲ್ಲ ಏನಿಲ್ಲ, ಹಾಸ್ಪಿಟಲ್ ತೋರ್ಸಿ ಅಂದ್ರು. ಆಮೇಲೆ ನಮ್ಮ ಭಾವನವ್ರು ಇಟ್ಕೊಂಡು ಅಲ್ಲೇ ಹಾಸ್ಪಿಟ್ಲಾಗೆ ಇದ್ವಿ. ಬರೇ ಒಂದು ಫೋಟೋ ಅಷ್ಟೇ ಕಳ್ಸಿದ್ದು. ಅಮ್ಮನವ್ರಿಗೆ ಒಂದು ಫೋಟೋ ಕಳ್ಸಿ, ಬರೇ ಒಂದು ಫೋಟೋದಲ್ಲೇ ಒಂದು ದೀಪ ಹಚ್ಚಿದ್ವಿ. ಹಾಸ್ಪಿಟ್ಲಲ್ಲೇ ಅಲ್ಲೇ ಕ್ಲಿಯರ್ ಆಯ್ತು. ಕ್ಲಿಯರ್ ಆಗಿ ಇವಾಗ ಎಲ್ಲ ಅಮ್ಮನ ಕ್ಷೇತ್ರಕ್ಕೆ ಬಂದ್ಮೇಲೆ ಎಲ್ಲ ಶುರುವಾಯ್ತು. ಅದು ಬರೀ ಒಂದು ದೀಪದಿಂದ ನಮ್ಮ ಪವಾಡನೆ ತೋರಿಸ್ಬಿಟ್ಟು ಇವತ್ತು ಈ ಹುಡುಗ ಈ ಇದ್ರಲ್ಲಿ ನಿಂತವನೆ ಅಂದ್ರೆ ಅಮ್ಮನೇ ಕಾರಣ. ದುಡ್ಡು ಕಾಸು ಏನು ಕೇಳಿರ್ಲಿಲ್ಲ. ದುಡ್ಡು ಕಾಸು ಇಲ್ಲಿ ಬಂದಾಗಿಂದ ನಾವು 1 ರೂಪಾಯಿ ಖರ್ಚು ಮಾಡಲ್ಲ ಸರ್. ನಮ್ ಪೂಜೆ ನಮ್ ಇಷ್ಟ ಬಂದಂಗ ಹೂವ ಪೂಜೆ ತಗೊಂಬರೋದು ಅಷ್ಟೇ ಸರ್ ಅಮ್ಮ ಕೇಳೋದು. ಇನ್ಯಾವತ್ತು ನಮ್ಮನ್ನ 1 ರೂಪಾಯಿ ಕೇಳಿಲ್ಲ, ಏನಿಲ್ಲ ಸರ್. ಬಂದವ್ರಿಗೆಲ್ಲ ಪ್ರಸಾದ ವಿನಿಯೋಗ ಎಷ್ಟೊತ್ತೇ ಆಗ್ಲಿ ಸರ್, ರಾತ್ರಿ 8-9 ಗಂಟೆ ಆಗ್ಲಿ ಪ್ರಸಾದ ತಿನ್ಕೊಂಡು ಹೋಗಿದ್ದು ಅಮ್ಮ ಕಳ್ಸಲ್ಲ ಸರ್ ನಮ್ಗೆ. ಸರ್, ನನ್ನ ಹೆಸರು ನಾಗರಾಜ್ ಅಂತ. ನಾನು ಇಲ್ಲಿ ದೊಡ್ಡಬಳ್ಳಾಪುರ ತಾಲೂಕು ಅಮ್ಮಾಮ್ ಗ್ರಾಮದಿಂದ ಬಂದಿದ್ದೆ. ನಾನು ಮುಂಚೆ ನಮ್ಮೂರಲ್ಲಿ ಇಲ್ಲಿಗೆ ಬರ್ತಾ ಇದ್ರು ಜನ, ಏನೋ ಬರ್ತಾ ಇರೋ ಇಲ್ಲಿಗೆ ಜನ ಹೋಗ್ತಾರೆ, ಎಲ್ಲರೂ ಹೇಳ್ತಾನೆ ಇದ್ರು ಇಲ್ಲಿ ದೇವ್ರ ಐತೆ ಬರ್ರಿ ಒಳ್ಳೇದಂತ. ಯಾವ ದೇವರು ಏನ್ ಕತೆ ಅಂತ ನಾನು ಅನ್ಕೊಂಡಿದ್ದೆ. ನಮ್ಮ ಈ ಜರ್ನಿ ಬರ್ತಾ 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 ನಮ್ಗ ಒಂಥರ ಪಾಸಿಟಿವ್ ಆಗಿ ಏನೇ ಆಗಿರ್ಬೋದು, ಏನೇನೋ ಪರಿಹಾರಗಳು ದೇವಸ್ಥಾನ ಬಂದ ತಕ್ಷಣ ಇವಾಗ ಏನ್ ಅನ್ಕೊಂಡು ಹೋಗಿರ್ತೀವೋ ಇಲ್ಲ ಅಮ್ಮ ಕೇಳ್ಕೊಂಡು ಹೋಗಿದ ತಕ್ಷಣ ನೆಕ್ಸ್ಟ್ ಡೇ ಅದಾದ ಕೆಲ್ಸ ಆಗ್ತಾ ಇತ್ತು, ಇಲ್ಲ 1 ವಾರ ಡಿಲೇ ಆದ್ರೂ ಆಗಿತ್ತು. ಅದಾದ ನಂತರ ನಾವು ಇಲ್ಲಿ ಬಂದಿದ ತಕ್ಷಣ ಇಲ್ಲಿ ಏನೋ ಒಂಥರ ಪಾಸಿಟಿವ್ ಚೆನ್ನಾಗಿದೆ, ಇಲ್ಲೂ ನಂಬಿಕೆ ಇದೆ, ಇಲ್ಲಿ ದೇವರ ಜಾಸ್ತಿ ಇದೆ, ಈ ಕ್ಷೇತ್ರ ಪವಾಡ ಕ್ಷೇತ್ರನೇ ಒಂಥರ ಅಭಿವೃದ್ಧಿ ನಡೀತಾ ಇದ್ದಂಗಿದೆ ಅಂದ್ಬಿಟ್ಟು ನನಗೆ ಇಲ್ಲಿ ಜಾಸ್ತಿ ಏನೋ ಒಂಥರ ನಂಬಿಕೆ ಜಾಸ್ತಿ ಆಯ್ತು ಅಂತ ನಾನು ಇಲ್ಲಿ ಬಂದ ತಕ್ಷಣ ನಾನು ಇಲ್ಲೊಂದು ಚಿಕ್ಕ ಸೇವಕರ್ತನಾಗಿ ಸೇವೆ ಮಾಡ್ಕೊಂಡು ಅಮ್ಮನ ಸೇವೆ ಮಾಡ್ಕೊಂಡು ಇದ್ದೀನಿ. ಇಲ್ಲಿ ನನ್ನ ಮಗು ವಿಷಯ ಆಗಿರ್ಬೋದು, ನಮ್ಮ ಮಗು ಜ್ವರ ಬಂದ್ರು ಅಷ್ಟೇ ನಾನು ಮುಂಚೆ ಆಸ್ಪತ್ರೆಗೆ ಹೋಗ್ತಾ ಇದ್ದೆ ಜಾಸ್ತಿ. ನನ್ನ ಮಗು ಜ್ವರ ಬಂದು ಆಸ್ಪತ್ರೆಗೆ ಹೋದ್ರು ತೋರಿಸಿದ್ರು 2 ದಿವಸ 3 ದಿವಸ 4 ದಿವಸ. ಇವಾಗ ಒಂದು ವರ್ಷದಿಂದ ಆದ್ಮೇಲೆ ನನ್ನ ಮಗು ಆಗಿದ ತಕ್ಷಣ ಇಲ್ಲಿ ಬಂದಾಗಿಂದ ಅವತ್ತು ಜ್ವರ ಅವತ್ತು ಬಂದು ಕರ್ಕೊಂಡೋದ್ರೆ ಸಾಯಂಕಾಲಕ್ಕೆ ಜ್ವರ ಮೇಲೆ ಆಗ್ತಾ ಇದೆ. ಆ ಜ್ವರ ಮೇಲೆ ಆಗಿದ ತಕ್ಷಣ ಇಲ್ಲಿ ಅಮ್ಮನ ಶಕ್ತಿ ಜಾಸ್ತಿ ಇದೆ, ನಾವೆಲ್ಲ ನೆಮ್ಮದಿ ಜೀವನದಾಗ ಆವಾಗೆಲ್ಲ ಅನ್ಸ್ಕೊಂಡು ನಮ್ಮ ಮಂತ್ರಿಗೆಲ್ಲ ನಮ್ಮ ಹುಡುಗರಿಗೆಲ್ಲ ನಾವೆಲ್ಲ ಸಜೆಷನ್ ಮಾಡ್ತಾ ಇದ್ದೀವಿ, ದೇವಸ್ಥಾನ ಇದೆ ಬರ್ರಿ, ಒಳ್ಳೆ ಚೆನ್ನಾಗಿದೆ ದೇವಸ್ಥಾನ. ಇಲ್ಲಿ ಬಂದಿದ ತಕ್ಷಣ 100% ಪರಿಹಾರ ಸಿಗುತ್ತೆ ನಿಮ್ಗೆ, ನಂಬಿ ಬಂದ್ರಿ, ನಂಬಿದಿರ ಸುಮ್ನೆ ಬಂದು ಇದ್ ಮಾಡ್ಬೇಡ್ರಿ ಅಂತ ಅವಾಗೆಲ್ಲ ನನ್ನ ಸ್ನೇಹಿತರು ಕರ್ಕೊಂಬರೋದು, ನಮ್ ಕೈಯಾಗಿ ಸಹಾಯ ನಾವ್ ಇಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ರಿ. ಇನ್ನ ಜಾಸ್ತಿ ಮುಂದಿನ ದಿನ ಇನ್ನ ನಾವು ಜಾಸ್ತಿ ಮಾಡ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ರಿ. ಇನ್ನ ನಮ್ ಕೈಯಾಗ ಅಮ್ಮನವ್ರ ಶಕ್ತಿಯಿಂದ ಅಮ್ಮನವ್ರು ನಮ್ ಕಡೆಯಿಂದ ಇನ್ನ ಏನ್ ಮಾಡ್ಸ್ಕೊಬೇಕು ಮಾಡ್ಸಿ ನಾವು ನಿರಂತರವಾಗಿ ಆ ಅಮ್ಮನ ಸೇವೆ ಮಾಡ್ಕೊಳಕ ನಾವು ಪ್ರಯತ್ನ ಪಡ್ತೀವಿ. ದೇವ್ರನ್ನ ಪ್ರೀತಿಸ್ಬೇಕು, ಆರಾಧಿಸಿಲ್ಲ ಪ್ರೀತಿಸಿಲ್ಲ ಅಂದ್ರೆ ದೇವ್ರು ಯಾವುದೇ ಕಾರಣಕ್ಕೂ ವರ ಕೊಡೋದಲ್ಲ. ಅವರು ಪೂಜೆ ಕೊಟ್ಟು 100 ಪೂಜೆ ಕೊಟ್ಟರು ಅದು ಕಳ್ಸಲ್ಲ. ಸಂಸಾರ ಬೇಡ, ಮಕ್ಕಳು ಬೇಡ, ಯಾರು ಬೇಡ, ನಿನ್ ಬಾರ ಅಂತ ಒಂದೇ ಒಂದು ಮಾತಾಡ್ದೇನು ನಾನು ಆ ತಾಯಿ ಸೇವೆಗೆ ಹೋಗ್ತೀನಿ. ಆ ತರ ಆ ತಾಯಿ ಮೇಲೆ ಅಷ್ಟು ನಂಬಿಕೆ ಇಟ್ಟಿರೋ ನಾನು. ತುಂಬಾ ಕಷ್ಟದಲ್ಲಿದ್ದೆ.
ಈ ತರ ಈ ಸ್ಥಾನದಲ್ಲಿ ಬರ್ಬೇಕು ಅಂದ್ರೂ ನನ್ಗೆ ಮಾರಮ್ಮನ ಎಲ್ಲಮ್ಮನೆ ಕಾರಣ. ಓದೋದ್ರಲ್ಲಿ ಸ್ವಲ್ಪ ವೀಕ್ ಇದ್ದೆ, ನಾನು SLC ಪಾಸ್ ಆಗ್ತೀನಿ ಅಂತ ಯಾರು ಹೇಳ್ತಾ ಇದ್ರು, ನನ್ಗೆ ನಂಬಿಕೆ ಇದ್ದಿಲ್ಲ. ಅಂತದ್ರಲ್ಲಿ ಬಂದು ಇಲ್ಲಿ ಪಾಸ್ ಆಗಿ ಇವಾಗ ಕೆಲ್ಸಕ್ಕೆ ಹೋಗಿ ನಾವು ಸ್ವಲ್ಪ ಇರೋ ಸಾಲನೆಲ್ಲ ತೀರ್ಸಿ ಈ ಮಟ್ಟದಲ್ಲಿ ನಾನು ಬಂದಿದ್ದೀನಿ. ಅಂದ್ರೆ ಒಳಗಿಟ್ಟಿರೋಕ್ಕಿಂತ ಹೆಚ್ಚಾಗಿ ಏನೇ ಕಷ್ಟ ಬರ್ಲಿ ಏನೇ ನೋವಾಗ್ಲಿ ಅವ್ರ ಹತ್ರ ಹಂಚ್ಕೊಳ್ಳೋಷ್ಟಕ್ಕೆ ನಾನಿದ್ದೀನಿ ಅಂತ ಬಂದ್ ಮಾಡೋಂಥ ವ್ಯಕ್ತಿಗಳು.